ಅವರೆಲ್ಲ ಸೋದರ ಸಂಬಂಧಿಗಳು. ರಕ್ತ ಒಂದೇ ಆದ್ರೂ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿರ್ಲಿಲ್ಲ. ಆಸ್ತಿ ವಿಚಾರಕ್ಕೆ ಆಗಾಗ ಪಂಚಾಯಿತಿ ಗಲಾಟೆ ಆಗ್ತಾನೆ ಇತ್ತು. ಮೊನ್ನೆ ಕೂಡ ಮಾತುಕತೆಗೆ ಅಂತ ಹೋದಾಗ್ಲೂ ಗಲಾಟೆ ನಡೆದಿತ್ತು. ನೋಡ್ತಿದ್ದಂತೆ ಮನೆ ಮುಂದೆ ರಕ್ತದೋ ಕುಳಿಯೇ ಹರಿದಿತ್ತು. ಆಸ್ತಿಗಾಗಿ ಕಿರಿಕ್, ಸಂಬಂಧಿಕರಿಂದಲೇ ಮರ್ಡರ್. ಮಾತುಕತೆಗೆ ಬಂದವರೇ ಅರಿಸಿದ್ರು ರಕ್ತದೋ ಕುಳಿ. ಹೀಗೆ ಅಮಾಯಕರಂತೆ ನಿಂತ್ಕೊಂಡಿರೋ ಇವರ ಹೆಸರು ಭರತ್ ರೆಡ್ಡಿ ಅಂಡ್ ಗೋಪಾಲ್ ರೆಡ್ಡಿ. ನೋಡೋದಕ್ಕೆ ಅಮಾಯಕರಂತೆ ಕಂಡ್ರು ಮಾಡಿದ್ದು ಮಾತ್ರ ಬೆಚ್ಚು ಬೀಳಿಸುವ ಮರ್ಡರ್. ಆಸ್ತಿ ಕೊಡದೆ ಸತಾಯಿಸುತ್ತಿದ್ದ ಸಂಬಂಧಿ ಬಾಬು ರೆಡ್ಡಿಯ ರಕ್ತವನ್ನೇ ಹರಿಸಿದ್ದಾರೆ. ಆಗಸ್ಟ್ 2ಕ್ಕೆ ರಾಮಮೂರ್ತಿ ನಗರದಲ್ಲಿ ನಡೆದ ಈ ಘಟನೆ ಇಡೀ ಏರಿಯಾವನ್ನೇ ಬೆಚ್ಚು ಬೀಳಿಸಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಬು ರೆಡ್ಡಿ ಅನ್ನೋ ವ್ಯಕ್ತಿ 54 ವರ್ಷ ಅವರ ಕೊಲೆಯಾಗಿದೆ. ಈ ಬಾಬು ರೆಡ್ಡಿ ಅವರ ತಂದೆ ರಾಮಮೂರ್ತಿ ನಗರ ಭಾಗದಲ್ಲಿ ಸ್ವಲ್ಪ ಆಸ್ತಿ ಮಾಡಿರ್ತಾರೆ. ಈ ಆಸ್ತಿ ವಿಚಾರಕ್ಕೆ ಒಂದು 2-3 ಸರಿ ಪಂಚಾಯಿತಿ ನಡೆದಿರುತ್ತೆ ಅವರ ಫ್ಯಾಮಿಲಿನಲ್ಲಿ. ಸೊ ಒಂದು ಇವರ ಅಣ್ಣನಿಗೆ ಭಾಗ ಕೊಟ್ಟಿರೋದಿಲ್ಲ ಅಂತ, ಮತ್ತು ಸ್ವಂತ ತಂಗಿಗೂ ಭಾಗ ಕೊಟ್ಟಿರೋದಿಲ್ಲ ಅಂತ. ನಿನ್ನೆ ಭಾಗದ ವಿಚಾರಕ್ಕೆ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಮಾತಾಡೋಂಥ ಸಂದರ್ಭದಲ್ಲಿ ಆ ಅಣ್ಣನ ಮಗ ಮತ್ತು ತಂಗಿ ಗಂಡ ಇಬ್ಬರೂ ಭಾಗ ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಚಾಕು ತೊಗೊಂಡು ಸ್ಟ್ಯಾಬ್ ಮಾಡಿ ಅವರನ್ನು ಕೊಲೆ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಸ್ಟ್ಯಾಬ್ ಆದ ನಂತರ ಅವರು ಬ್ಲೀಡಿಂಗ್ ಆಗಿ ಅವ್ರನ್ನ ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಅವರು ತೀರ್ಕೊಂಡಿರ್ತಾರೆ. ಕೊಲೆಯಾದ ಬಾಬು ರೆಡ್ಡಿ ತಂದೆ ರಾಮಮೂರ್ತಿ ನಗರದಲ್ಲಿ ಸುಮಾರು 2 ಕೋಟಿ ಮೌಲ್ಯದ ಆಸ್ತಿ ಮಾಡಿದ್ರು. ಇದು ಮಕ್ಕಳಲ್ಲಿ ಹಂಚಿಕೆಯಾಗುವ ಬಗ್ಗೆ ತಕರಾರಿತ್ತು. ತಂದೆಯಿಂದ ಬಂದ ಆಸ್ತಿಯನ್ನ ತನ್ನ ಅಣ್ಣ ಮತ್ತು ತಂಗಿಗೆ ಹಂಚದೆ ಖ್ಯಾತೆ ತೆಗೆದಿದ್ದ ಬಾಬು ರೆಡ್ಡಿ ಎಷ್ಟು ಬಾರಿ ಮಾತುಕತೆಗೆ ಕರೆದರೂ ಪ್ರಯೋಜನ ಆಗಿರಲಿಲ್ಲ. ಮೊನ್ನೆ ಕೂಡ ಬಾಬು ರೆಡ್ಡಿ, ಅಣ್ಣನ ಮಗ ಭರತ್ ರೆಡ್ಡಿ ಹಾಗೂ ತಂಗಿ ಗಂಡ ಗೋಪಾಲ ರೆಡ್ಡಿ ಮಾತುಕತೆಗೆ ಅಂತ ಹೋಗಿದ್ರು. ಅವತ್ತೇ ಕೊಲೆ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು. ಹೀಗಾಗಿ ಬಾಬು ರೆಡ್ಡಿಯ ಮನೆಯ ಸುತ್ತಮುತ್ತ ಅಳವಡಿಸಿದ್ದ ಸಿಸಿಟಿವಿಗಳ ಕೇಬಲ್ ಕಟ್ ಮಾಡಿದ್ರು. ಬಾಬು ರೆಡ್ಡಿ ಮನೆಗೆ ಹೋಗುತ್ತಿದ್ದಂತೆ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಏನು ಬಂದಿತ್ತು ಅವರ ಬಾಬು ರೆಡ್ಡಿ ಅವರ ತಂದೆಯಿಂದ, ಅದನ್ನು ತನ್ನ ಸ್ವಂತ ಅಣ್ಣನ ಮಗನಿಗೆ ಮತ್ತು ತಂಗಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿರ್ತಾರೆ. ಈ ಸಂಬಂಧ ಅವರ ಅಣ್ಣನ ಮಗ ಅಂದ ಭರತ್ ಮತ್ತು ಅವರ ತಂಗಿ ಗಂಡ ಆದಂಥ ಮಂಜುನಾಥ್ ಇವರಿಬ್ಬರನ್ನು ನಾವು ಅರೆಸ್ಟ್ ಮಾಡಿ ನನ್ನ ಪ್ರಕರಣವನ್ನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೆ. ಸದ್ಯ ರಾಮಮೂರ್ತಿ ನಗರ ಪೊಲೀಸರು ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಾರೆ ಮಾತ್ನಲ್ಲೇ ಬಗೆಹರಿಸಿಕೊಳ್ಳಬೇಕಾದ ವಿಚಾರಕ್ಕೆ ಸಂಬಂಧಿಯನ್ನೇ ಕೊಲೆ ಮಾಡಿದ್ದು ದುರಂತವೇ ಸರಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.